forever on fire. ಹೌದು, ಅದನ್ನು ಗೊತ್ತಿಲ್ವಲ್ಲ, ಅದನ್ನ ಹೇಳ್ಬೇಕು ಇವಾಗ. ವೆಂಕಟಪ್ಪ ಯಾರು? ಯಾರಿಗೆ? ಜಬರಂಗ್ ನಾನು ಕೇಳಿಲ್ಲ. ನಾನು ಸಬ್ ರಿಜಿಸ್ಟ್ರಾರ್ ಡಾಕ್ಯುಮೆಂಟ್ ತಗೊಂಡಿದ್ದೀನಿ ಅಷ್ಟೇ. ಯಾರು ಸರ್? ನಾನು ಯಾಕೆ ಕೇಳಕ್ ಹೋಗ್ಲಿ ಭೂಮಾಲೀಕರನ್ನ? ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಾನೇ ಕೇಳ್ಬೇಕು ಭೂಮಾಲೀಕರ ಹತ್ರ. ನಾನು ಹೋದ್ರೆ ಭೂಮಾಲೀಕರ ಹತ್ರ ಯಾರು ಮಾತಾಡ್ತಾರೆ ಇವಾಗ? ಭೂಮಾಲೀಕರು ಮಾತಾಡ್ತಾರ? ಗೊತ್ತಿಲ್ಲ. ಅದನ್ನ ಗೊತ್ತಿಲ್ಲ. ಅದನ್ನ ಮಾಹಿತಿ ತಗೋತಾ ಇದ್ವಿ. ಅದಕ್ಕೆ ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು. 59ಕ್ಕಿಂತ ಹಿಂದೆ ಹೋಗ್ಬೇಕು. ಸರ್ ಇವಾಗ ಹಿಂದಕ್ಕೆ ನಾನು ಹಿಂದಕ್ಕೆ ತಗೊಂಡ್ರೆ ಅಲ್ಲಿ ಡಾಕ್ಯುಮೆಂಟ್ ಮಂಜೂರಾತಿನೂ ಇಲ್ಲ ಹರಾಜುದು ಇಲ್ಲ. ಡಾಕ್ಯುಮೆಂಟ್ ತಾಲೂಕು ಆಫೀಸಲ್ಲಿ ಅದು ಇಲ್ಲ, ಅಲ್ಲಿ ಡಾಕ್ಯುಮೆಂಟ್ ಇಲ್ಲ. ಅಲ್ಲೇನಿತ್ತು? ಒಂದು ಡಾಕ್ಯುಮೆಂಟ್ ಇಲ್ಲಿ ಮಲ್ಲಯ್ಯ ಮೈಲಾರಯ್ಯನಿಗೆ ಖುಲಾಸೆ ಅಂತ ಮಾತ್ರ ಇತ್ತು. ಹಂಗಾಗಿ ಮುಂದಕ್ಕೆ ನಾವು ಹುಡುಕಿದ್ದು ಡಾಕ್ಯುಮೆಂಟ್. ಹೌದು ನೋಡಿ ಸರ್, ಇದು ಇಲ್ಲಿ 1950ರಿಂದ 2003ವರೆಗೂ ಬಂತು ಸರ್ ಕೈಬರ್ಗೆ RTC. 2003ರಿಂದ ಕಂಪ್ಯೂಟರ್ RTC ಇದೆಯಲ್ಲ, ಅಪ್ ಟು ಡೇಟ್ ಟಿಲ್ ಡೇಟ್ ಕಂಪ್ಯೂಟರ್ RTC. 2004 ರಿಜಿಸ್ಟ್ರೇಷನ್ ಆಯ್ತು ಅವ್ರಿಗೆ. 2004ರಿಂದ ಮುಂದೆ ಕಂಪ್ಯೂಟರ್ RTC ಇದೆಯಲ್ಲ, ಅಪ್ ಟು ಡೇಟ್ ಇಲ್ಲಿವರೆಗೂ ಈ ಡೇಟ್ ವರೆಗೂ ಇದೆಯಲ್ಲ. 1959 ಪಾರ್ವತಿ ಅವರ ಅಣ್ಣನಿಗೆ. ತಗೊಂಡಿದ್ದೀನಲ್ಲ, ಡಾಕ್ಯುಮೆಂಟ್ ಇದೆಯಲ್ಲ ಸರ್. ನಾನು ಹೇಳಿದ್ದೀನಲ್ಲ ಇಲ್ಲೇನೆ ಯಾವ ಡೇಟಾ ರಿಜಿಸ್ಟರ್ ಆಗಿದೆ ಅಂತ. ನಿಂಗ ಮೋಸ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಈಗ ನಾನು ಇಲ್ಲಿ ಏನು ಸರ್ ವೆಂಕಟಪ್ಪ ಯಾರು ಅಂತ ಯಾಕೆ ಗೊತ್ತ ಇವಾಗ? ಈಗ ನಾವು ಮೀಟ್ ಮಾಡಿಲ್ಲ ಸರ್. ನಾವ್ ಎಲ್ಲಿ ಹುಡ್ಕೋಣ ವೆಂಕಟಪ್ಪನ? ವೆಂಕಟಪ್ಪನ ಡಾಕ್ಯುಮೆಂಟ್ ಹೇಳ್ತಾ ಇದೆಯಲ್ಲ, ಸಬ್ ರಿಜಿಸ್ಟ್ರಾರ್ ಡಾಕ್ಯುಮೆಂಟ್ ಸರ್. 1959ರಿಂದ 2003ವರೆಗೂ ಕೈಬರವಣಿಗೆ ಎಲ್ಲ ಹೇಳಿದ್ನಲ್ಲ ಎಲ್ಲ ಹೇಳಿದ್ನಲ್ಲ. ಮತ್ತೊಂದ್ಸರಿ ಹೇಳ್ತೀನಿ ಕೇಳಿ. ಹೌದು ಕೊಡೋಣ, ಜೆರಾಕ್ಸ್ ಕೊಡೋಣ, ಎಲ್ರಿಗೂ ಕೊಡ್ತೀನಿ. ಸರ್ ದುಡ್ಡು ಕಟ್ಟಿಬಿಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೀವು ತಗೊಂಡೋಗಿರೋ ಡಾಕ್ಯುಮೆಂಟ್ ಯಾರೋ ಅಧಿಕಾರಿ ಎಲ್ಲ ನೀವು ಬರ್ಕೊಟ್ರ ಸುಳ್ಳ? ಇಲ್ಲಿ ನೋಡಿ, ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ನಾನು ಹೇಳ್ತಾ ಇರೋದು. ಕೈಬರವಲ್ಲಿ ಯಾರೋ ಅಧಿಕಾರಿ ಬರ್ಕೊಟ್ರಲ್ಲ ಸರ್. ಹಿಂದಿನ ನೋಡಿ ಸರ್, ಇಲ್ಲಿಂದ 59ರಿಂದ ನನಗೆ ಸಿಕ್ಕಿದೆ ಸರ್ ಡಾಕ್ಯುಮೆಂಟ್. 59ರಿಂದ ಹಿಂದಕ್ಕೆ ಮುಂದೆ ಬಂದಿದೆ 2024ವರೆಗೂ ನಾನು ಹೇಳ್ತಾ ಇದ್ದೀನಿ. ಹೌದು ಸರ್, ಸರ್ಟಿಫಿಕೇಟ್ ಕಾಪಿ ನೋಡಿ ಸರ್, ತಗೊಳ್ಳಿ ಸರ್, ನೋಡಿ ಸರ್. ಮೂಲ ದಾಖಲಾತಿ ಸರ್ ಯಾರು ಅಲ್ಲ ಸರ್, ಸರ್ಕಾರಿ ಕಚೇರಿಯಲ್ಲಿ ಬಂದಿರೋದು. ಸರ್ಕಾರಿ ಕಚೇರಿಯಲ್ಲಿ ಕೊಟ್ಟಿರೋದು ಯಾರೋ ಬರ್ಕೊಟ್ಟಿದ್ದು ಅಂತ ಹೇಳಕ್ಕಾಗಲ್ಲ. ಇದು ಹೌದು, ಅದನ್ನ ಗೊತ್ತಿಲ್ವಲ್ಲ, ಅದನ್ನ ಹೇಳ್ಬೇಕು ಇವಾಗ. ವೆಂಕಟಪ್ಪ ಯಾರು? ಯಾರಿಗೆ? ಜಬರಂಗ್ ನಾನು ಕೇಳಿಲ್ಲ. ನಾನು ಸಬ್ ರಿಜಿಸ್ಟ್ರಾರ್ ಡಾಕ್ಯುಮೆಂಟ್ ತಗೊಂಡಿದ್ದೀನಿ ಅಷ್ಟೇ. ಯಾರು ಸರ್? ನಾನು ಯಾಕೆ ಕೇಳಕ್ ಹೋಗ್ಲಿ ಭೂಮಾಲೀಕರನ್ನ? ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಾನೇ ಕೇಳ್ಬೇಕು ಭೂಮಾಲೀಕರ ಹತ್ರ. ನಾನು ಹೋದ್ರೆ ಭೂಮಾಲೀಕರ ಹತ್ರ ಯಾರು ಮಾತಾಡ್ತಾರೆ ಇವಾಗ? ಭೂಮಾಲೀಕರು ಮಾತಾಡ್ತಾರ? ಗೊತ್ತಿಲ್ಲ. ಅದನ್ನ ಗೊತ್ತಿಲ್ಲ. ಅದನ್ನ ಮಾಹಿತಿ ತಗೋತಾ ಇದ್ವಿ. ಅದಕ್ಕೆ ಹಿಂದೆ ಹೋಗ್ಬೇಕು, 59ಕ್ಕಿಂತ ಹಿಂದೆ ಹೋಗ್ಬೇಕು. ಸರ್ ಇವಾಗ ಹಿಂದಕ್ಕೆ ನಾನು ಹಿಂದಕ್ಕೆ ತಗೊಂಡ್ರೆ ಅಲ್ಲಿ ಡಾಕ್ಯುಮೆಂಟ್ ಮಂಜೂರಾತಿನೂ ಇಲ್ಲ ಹರಾಜುದು ಇಲ್ಲ. ಡಾಕ್ಯುಮೆಂಟ್ ತಾಲೂಕು ಆಫೀಸಲ್ಲಿ ಅದು ಇಲ್ಲ, ಅಲ್ಲಿ ಡಾಕ್ಯುಮೆಂಟ್ ಇಲ್ಲ.
ಅಲ್ಲೇನಿತ್ತು ಒಂದು ಡಾಕ್ಯುಮೆಂಟ್ ಅಲ್ಲಿ ಮಲ್ಲಯ್ಯ ಮೈಲಾರಯ್ಯನಿಗೆ ಖುಲಾಸೆ ಅಂತ ಮಾತ್ರ ಇತ್ತು. ಹಂಗಾಗಿ ಮುಂದಕ್ಕೆ ನಾವು ಹುಡುಕಿದ್ದು ಡಾಕ್ಯುಮೆಂಟ್. ಹೌದು ನೋಡಿ ಸರ್, ಇದು ಇಲ್ಲಿ 1950 2003 ಬಂತು ಸರ್ ಕೈಬರ್ಗ RTC. 2003 ಕಂಪ್ಯೂಟರ್ RTC ಇದೆಯಲ್ಲ, ಅಪ್ ಟು ಡೇಟ್ ಟಿಲ್ ಡೇಟ್ ಕಂಪ್ಯೂಟರ್ RTC. 2004 ರಿಜಿಸ್ಟ್ರೇಷನ್ ಆಯ್ತು ಅವ್ರಿಗೆ. 2004 ಮುಂದೆ ಕಂಪ್ಯೂಟರ್ RTC ಇದೆಯಲ್ಲ, ಅಪ್ ಟು ಡೇಟ್ ಇಲ್ಲಿವರೆಗೂ ಈ ಡೇಟ್ ವರೆಗೂ ಇದೆಯಲ್ಲ. 1959 ಪಾರ್ವತಿ ಅವರ ಅಣ್ಣನಿಗೆ ತಗೊಂಡಿದ್ದೀನಲ್ಲ, ಡಾಕ್ಯುಮೆಂಟ್ ಇದೆಯಲ್ಲ ಸರ್. ನಾನು ಹೇಳಿದ್ದೀನಲ್ಲ ಇಲ್ಲೇನೆ ಯಾವ ಡೇಟಾ ರಿಜಿಸ್ಟರ್ ಆಗಿದೆ ಅಂತ. ನಿಂಗ ಮೋಸ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಿಂಗ ಈಗ ನಾನು ಇಲ್ಲಿ ಏನು ಸರ್ ವೆಂಕಟಪ್ಪ ಯಾರು ಅಂತ ಯಾಕೆ ಗೊತ್ತ ಇವಾಗ? ಈಗ ನಾವು ಮೀಟ್ ಮಾಡಿಲ್ಲ ಸರ್. ನಾವ್ ಎಲ್ಲಿ ಹುಡ್ಕೋಣ ವೆಂಕಟಪ್ಪನ? ನಾವ್ ವೆಂಕಟಪ್ಪನ ಡಾಕ್ಯುಮೆಂಟ್ ಹೇಳ್ತಾ ಇದೆಯಲ್ಲ, ಸಬ್ ರಿಜಿಸ್ಟ್ರೇಷನ್ ಆಗಿರೋ ಡಾಕ್ಯುಮೆಂಟ್ ಸರ್. 1959 2003 ಕೈ ಬರವಣಿಗೆ ಎಲ್ಲ ಹೇಳಿದ್ನಲ್ಲ ಎಲ್ಲ ಹೇಳಿದ್ನಲ್ಲ. ಮತ್ತೊಂದ್ಸರಿ ಹೇಳ್ತೀನಿ ಕೇಳಿ. ಹೌದು ಕೊಡೋಣ, ಜೆರಾಕ್ಸ್ ಕೊಡೋಣ, ಅದಕ್ಕೂ ಕೊಡ್ತೀನಿ. ಸರ್ ದುಡ್ಡು ಕಟ್ಟಿಬಿಟ್ಟು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನೀವು ತಗೊಂಡ್ಬಂದಿರೋ ಡಾಕ್ಯುಮೆಂಟ್ ಯಾರೋ ಅಧಿಕಾರಿ ಅಲ್ಲ. ನೀವು ಬರ್ಕೊಟ್ರ ಸುಳ್ಳ? ಇಲ್ಲಿ ನೋಡಿ ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ನಾನು ಹೇಳ್ತಾ ಇರೋದು. ಕೈ ಬರೋದು ಯಾರೋ ಅಧಿಕಾರಿ ಬರ್ಕೊಟ್ರಲ್ಲ ಸರ್. ಹಿಂದಿನ ನೋಡಿ ಸರ್, ಇಲ್ಲಿಂದ 59 ನನಗೆ ಸಿಕ್ಕಿದೆ ಸರ್ ಡಾಕ್ಯುಮೆಂಟ್. 59 ಹಿಂದಕ್ಕೆ ಮುಂದಕ್ಕೆ ಬಂದಿದೆ 2024 ನಾನು ಹೇಳ್ತಾ ಇದ್ದೀನಿ. ಹೌದು ಸರ್, ಸರ್ಟಿಫಿಕೇಟ್ ಕಾಪಿ ನೋಡಿ ಸರ್, ತಗೊಳ್ಳಿ ಸರ್, ನೋಡಿ ಸರ್. ಮೂಲ ದಾಖಲಾತಿ ಇಲ್ಲ ಸರ್, ಯಾರು ಅಲ್ಲ ಸರ್. ಸರ್ಕಾರಿ ಕಚೇರಿಯಲ್ಲಿ ಬಂದಿರೋದು, ಸರ್ಕಾರಿ ಕಚೇರಿಯಲ್ಲಿ ಕೊಟ್ಟಿರೋದು ಡಾಕ್ಯುಮೆಂಟ್ ಇದು. ಯಾರೋ ಬರ್ಕೊಟ್ಟಿದ್ದು ಅಂತ ಹೇಳಕ್ಕಾಗಲ್ಲ ಇದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.